ಅಮ್ಮ ಫ್ರೀ ಮಾಡ್ಕೊಂಡು ಮನೆ ಕಡೆ ಬಾ, ನಿಮಗೂ ಸ್ವಲ್ಪ ಚೇಂಜಸ್ ಇರುತ್ತೆ. ಬರ್ತೀನಿ ಕಣ. ಎಲ್ಲ ಎತ್ಕೊಂಡ ಸರಿ ಹೊರಡೋಣ ಅಮ್ಮ, ಹೊರಡ್ತೀವಿ. ಸರಿ ಪುಟ್ಟ. ಇವಳು ಯಾರು ಅಂತ ಗೊತ್ತಾಯ್ತಾ? ಪಕ್ಕದ ಮನೆ ಕುಸುಮ ಇಲ್ಲ, ಅವ್ರ ಮಗಳು ಭವಿತಾ. ಗೊತ್ತಮ್ಮ. ಭವಿತಾ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಕ್ಕ. ಇವತ್ತು ಹಬ್ಬ ಅಲ್ವಾ, ನಮ್ಮನೆಗೂ ಬನ್ನಿ. ಪರವಾಗಿಲ್ಲ ಭವಿತಾ, ನಾವು ಇನ್ನೊಂದ್ಸತಿ ಬರ್ತೀವಿ. ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ಪ್ಲೀಸ್ ಅಕ್ಕ, ನಮ್ಮನೆಗೂ ಬನ್ನಿ. ಎಳ್ಳು ಬೆಲ್ಲ ತಗೊಂಡೋಗಿ, ಜಾಸ್ತಿ ಲೇಟ್ ಆಗಲ್ಲ. ಅಕ್ಕ ಹೋಗ್ಬೇಡ, ಪಾಪ ಅವಳು ಅಷ್ಟೊಂದು ಕೇಳ್ತಿದ್ದಾಳೆ. ಸರಿ ಅಮ್ಮ. ಅತ್ತೆ ಒಂದು 5 ನಿಮಿಷ ಕೂತಿರಿ, ನಾವು ಕುಂಕುಮ ತಗೊಂಡು ಬಂದ್ಬರ್ತೀವಿ. ಸರಿ, ಬೇಗ ಬನ್ನಿ. ಐದು ನಿಮಿಷ ಅಂತ ಹೋದ್ರೆ ಇನ್ನೂ ಪತ್ತೆ ಇಲ್ಲ. ಈ ಮಗುಗಳನ್ನ ನೋಡೋದಕ್ಕಿಂತ ಕಾರಲ್ಲಿ ಕುತ್ಕೊಳ್ಳೋದು ವಾಸಿ. ನನ್ನ ಸ್ಯಾಂಡಲ್ ಇಲ್ಲೇ ಬಿಟ್ಟಿದ್ನಲ್ಲ, ಏನಾಯ್ತು? ನಿನ್ಗೋಸ್ಕರ ಅಷ್ಟೊಂದು ಕಾಯ್ಬೇಕಾ? ನಾನು ಆಮೇಲೆ ಕಾಲ್ ಮಾಡಲಾ? ಏಯ್, ಎಷ್ಟು ಧೈರ್ಯ ನಿನಗೆ? ನನ್ನ ಸ್ಯಾಂಡಲ್ ಹಾಕ್ಕೊಂಡಿದ್ಯಾ? ಒಂದು ಸ್ಯಾಂಡಲ್ ತಗೊಳ್ಳೋ ಯೋಗ್ಯತೆ ಕೂಡ ಇಲ್ವಾ ನಿಮಗೆ? ನಿನ್ನ ಅಪ್ಪ ಅಮ್ಮ ಇದನ್ನೇ ಹೇಳ್ಕೊಟ್ಟಿದ್ದಾರೆ, ಸ್ಯಾಂಡಲ್ ಇಲ್ಲ ಅಂದರೆ ಯಾರು ಬೇಕಾದರೂ ಹಾಕ್ಕೊಂಡು ತಿರ್ಗಾಡೋ ಅಂತ. ಸಾರಿ ಅತ್ತೆ, ಈ ಸ್ಯಾಂಡಲ್ಸ್ ನಿಮ್ದು ಅಂತ ಗೊತ್ತಾಗಿಲ್ಲ. ಗೊತ್ತಾಗಿದ್ದಿದ್ರೆ ಖಂಡಿತ ಹಾಕೊಂಡು ಹೋಗ್ತಿರ್ಲಿಲ್ಲ. ನಾನೇನೋ ಅಮ್ಮ ಉಕ್ಕಂದ ಆರತಿ ಹಾಕೊಂಡು ಇರ್ಬೋದು ಅಂತ ಹಾಕೊಂಡು ಹೋಗ್ಬಿಟ್ಟೆ. ಬೇಕು ಅಂತಾನೆ ಹಾಕೊಂಡು ಹೋಗಿ ನಿಮ್ಮ ಅಕ್ಕಂದ್ರದ್ದು ಇರಬಹುದು ಅಂತ ಕತೆ ಕಟ್ತಿದ್ಯಾ? ಇಲ್ಲ ಅತ್ತೆ, ದೇವರಾಣಿಗೂ ನಾನು ಬೇಕು ಅಂತ ಹಾಕೊಂಡು ಹೋಗಿರ್ಲಿಲ್ಲ. ಇದೊಂದು ಕಮ್ಮಿ ಆಗಿತ್ತು. ಇಂಥ ಸ್ಯಾಂಡಲ್ ನೀನು ಯಾವತ್ತೂ ನೋಡೇ ಇರಲ್ಲ. ತಂದು ಹಾಕೊಳ್ಳೋ ಯೋಗ್ಯತೆ ಅಂತೂ ಮೊದಲಾಗಿಲ್ಲ. ಸಿಕ್ಕಿದ್ದೆ ಚಾನ್ಸು ಅಂತ ಇದನ್ನು ಹಾಕೊಂಡು ಹೋಗಿದ್ಯಲ್ಲ? ಇಲ್ಲ ಅತ್ತೆ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸಾಕು, ಸುಮ್ಮನೆ ಇರು. ನನಗೆಲ್ಲ ಗೊತ್ತಾಗತ್ತೆ. ಸ್ಯಾಂಡಲ್ ಇಲ್ಲ ಅಂದರೆ ಬರಿಗಾಲ್ನಲ್ಲಿ ತಿರುಗಾಡಬೇಕು. ಸುಹಾಸಿನಿ ಅವ್ರು, ಏನಾಯ್ತು? ಯಾಕೆ ಅಂಜೋಗಿ ಬೈತಾ ಇದ್ದೀರಾ? ಏನಾಯ್ತಮ್ಮ? ನೀನೇನಾದರೂ ತಪ್ಪು ಮಾಡಿದ್ಯಾ? ಅವಳು ನೀನು ಕೇಳ್ತೀರಾ? ನನ್ನನ್ನು ಕೇಳಿ ಏನಾಯ್ತು ಅಂತ ನಾನು ಹೇಳ್ತೀನಿ. ನಿಮ್ಮ ಮಗಳು ನನ್ನ ಸ್ಯಾಂಡಲ್ ಹಾಕೊಂಡು ಹೋಗಿದ್ದಾಳೆ. ಸ್ಯಾಂಡಲ್ ವಿಚಾರದಲ್ಲೂ ಯೋಗ್ಯತೆ ತೋರಿಸ್ಬೇಕು. ಎಷ್ಟೇ ಆಗಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ಚಪ್ಪಲಿ ಕೂಡ ಬಿಡಲ್ಲ. ಕ್ಷಮಿಸಿ ಸುಹಾಸಿನಿ ಅವರೇ, ಅವಳು ಚಿಕ್ಕವಳು, ಅವಳಿಗೆ ಗೊತ್ತಾಗಿರ್ಲಿಕ್ಕಿಲ್ಲ. ಚಿಕ್ಕವರು ಚಿಕ್ಕವರಾಗೇ ಇರಬೇಕು ಮಂಜು ಅವರೇ. ಅದನ್ನು ಬಿಟ್ಟು ದೊಡ್ಡವ್ರು ಹಾಕೊಳ್ಳೋ ಚಪ್ಪಲ್ನ ಯೂಸ್ ಮಾಡೋದಲ್ಲ. ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋ ಬುದ್ಧಿ ಅಪ್ಪ ಅಮ್ಮನಿಗಿರಬೇಕು. ಅಪ್ಪ ಅಮ್ಮನೇ ಹೇಗಿದ್ರೆ ಮಕ್ಕಳು ಹೀಗೆ ಬೆಳೆಯೋದು. ಚೆನ್ನಾಗಿ ಕಾಣಿಸೋದನ್ನೆಲ್ಲ ಹಾಕ್ಕೊಂಡು ತಿರುಗಾಡಿ ಅಂತ ನೀವೇ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರ್ತೀರ. ನಿಮ್ಮ ಬುದ್ಧಿನೇ ನಿಮ್ಮ ಮಕ್ಳಿಗೆ ಬಂದಿರೋ. ಸುಹಾಸಿನಿ ಅವರೇ, ನೀವೇನು ಹೇಳ್ತಾ ಇದ್ದೀರಾ? ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡಬೇಡಿ ಮಂಜು ಅವರೇ. ನೀವು ಹೇಳ್ಕೊಟ್ಟಿರೋದನ್ನೇ ನಿಮ್ಮ ಮಗಳು ಮಾಡ್ತೀರಿ. ನೀವು ತಪ್ಪು ತಿಳ್ಕೊಂಡಿದ್ದೀರಿ ಸುಹಾಸಿನಿ ಅವರೇ. ನನ್ನ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು, ಏನು ಹೇಳ್ಕೊಡ್ಬಾರ್ದು ಅನ್ನೋದು ನನಗೆ ಗೊತ್ತಿದೆ. ಅದರಲ್ಲೂ ಕಂಡವ್ರ ಚಪ್ಪಲಿನ ಹಾಕ್ಕೊಂಡು ಶೋಕಿ ಮಾಡಿ ಅಂತ ಖಂಡಿತ ನಾನು ಹೇಳ್ಕೊಟ್ಟಿಲ್ಲ. ನೀವೀ ಮಾತನ್ನು ಹೇಳೋದು ಚೆನ್ನಾಗಿರಲ್ಲ ಪರಿಮಳ. ನೀವು ಪಕ್ಕದ ಮನೆಯಿಂದ ಡೈನಿಂಗ್ ಟೇಬಲ್ ತಂದಾಗಲೇ ಅರ್ಥ ಆಯ್ತು. ನೋಲ್ನಂತೆ ಸೀರೆ ಅಂತ ಸುಮ್ಮನೆ ಹೇಳಲ್ಲ. ನೀವೇ ನಿಮ್ಮ ಮಕ್ಕಳ ಆಸೆ ಈಡೇರಿಸಿದ್ದಿದ್ರೆ ಅವ್ರು ಹೀಗೆ ಕಂಡೋರ್ ವಸ್ತುಗೆ ಆಸೆ ಪಡ್ತಿರ್ಲಿಲ್ಲ.
ಚಪ್ಪಲಿ ಅದ್ಲು ಬದಲಾಗೋದು ಸರ್ವೇ ಸಾಮಾನ್ಯ. ಅದು ನಿಮ್ಮ ಜೀವನದಲ್ಲೂ ಆಗಿರಬಹುದು ಅಥವಾ ಆಗಿರುತ್ತೆ. ತೀರಾ ಇಷ್ಟೊಂದು ಸಣ್ಣ ವಿಷಯನ ದೊಡ್ಡ ವಿಷಯ ಮಾಡಬೇಡಿ. ಶ್ರೀಮಂತಿಕೆ ಇಲ್ಲ ನಿಜ, ಆದರೆ ಸಂಸ್ಕಾರಕ್ಕೆ ಯಾವ ಕೊರತೆನೂ ಮಾಡಿಲ್ಲ. ನಾವು ಕಳ್ಳರಂತೂ ಅಲ್ಲ, ದುಡ್ಡು ತಿನ್ನೋರು. ನಿಮ್ಮ ಸ್ವಾಭಿಮಾನ ಸಂಸ್ಕಾರ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಹುಳುಕನ್ನ ಸ್ವಾಭಿಮಾನ ಅನ್ನೋ ಪದ ಬಳಸಿ ಮುಚ್ಚಾಕಕ್ಕೆ ನೋಡಬೇಡಿ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ ಸುಹಾಸಿನಿ ಅವರೇ? ನಾವು ನಮ್ಮ ಮಕ್ಕಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತನಾ? ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಆಗಲೇ ಏನೋ ಹೇಳಿದ್ರಲ್ಲ, ನನ್ನ ಮಕ್ಕಳಿಗೆ ಆಸೆ ಅಂತ. ಅದು ಆಸೆ ಅಲ್ಲ, ದುರಾಸೆ. ನೀವು ಕಲಿಸಿರೋದು ಸಂಸ್ಕಾರ ಅಲ್ಲ, ಹುನ್ನಾರ. ಶ್ರೀಮಂತರು ಮಕ್ಕಳನ್ನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರ್ಬೋದು ಅಂತ ಅವ್ರ ತಲೆಯಲ್ಲಿ ತುಂಬಿ ನಿಮ್ಮಿಬ್ಬರು ಮಕ್ಕಳನ್ನ ನಮ್ಮ ಮನೆಗೆ ಸಾಗಿ ಹಾಕೋದ್ರಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಬ್ಬರನ್ನ ಛೂ ಬಿಟ್ರಿ, ಇನ್ನೊಬ್ಳು ವಯಸ್ಸಿಗೆ ಬಂದಿದ್ದಾಳೆ. ಹೇಗಿದ್ರು ನಮ್ಮ ಮನೇಲಿ ಮದುವೆ ಆಗಿದ್ರೆ ಇನ್ನೊಬ್ಬ ಇದ್ದಾನೆ. ಅವನಿಗೆ ನಿಮ್ಮ ಇನ್ನೊಬ್ಬ ಮಗಳನ್ನ ಕೊಟ್ಟು ಮಕ್ಕಳು ವಾಪಸ್ ಬರ್ತಿದ್ದಾರೆ. ಅವ್ರ ಮುಂದೆ ಹೀಗೆಲ್ಲ ಮಾಡೋದು ಸರಿ ಇರಲ್ಲ. ಕಳಿಸಿ. ಸಾರಿ ಅತ್ತೆ, ಕುಸುಮ ಆಂಟಿ ಅಪರೂಪಕ್ಕೆ ಬಂದಿದ್ದೀರ ಅಂತ ಮಾತಾಡ್ತಾ ಕೂತ್ಬಿಟ್ರು, ಅದಕ್ಕೆ ಲೇಟ್ ಆಗೋಯ್ತು. ಅಮ್ಮ, ನಾವು ಲೇಟಾಗಿ ಬಂದ್ವಿ ಅಂತ ಅತ್ತೆ ಕೋಪ ಮಾಡ್ಕೊಂಡು ಹೋದ್ರು ಅನ್ಸುತ್ತೆ. ನಾವು ಹೋಗಿ ಬರ್ತೀವಮ್ಮ. ಸರಿನಮ್ಮ, ಹೋಗ್ಬಿಡ್ಬಾ. ಬಾಯ್ ಅಂಜು. ಯಾಕಂಜು ಬೇಜಾರು ಮಾಡ್ಕೊಂಡಿದ್ಯಾ? ಏನಾಯ್ತು? ಅಮ್ಮು, ನೀವಿಬ್ಬರು ಇಷ್ಟು ಬೇಗ ಹೊರಟಿದ್ದೀರಲ್ಲ, ಪಾಪ ಅವಳಿಗೆ ಅದಿತಿನೂ ಮನೇಲಿಲ್ಲ, ಒಂಟಿ ಅಲ್ವಾ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಲ್ವಾ ಕಂದ? ಹೌದಕ್ಕ, ಬೇಜಾರಾಗ್ತಿದೆ. ಯಾಕೆ ಬೇಜಾರು ಮಾಡ್ಕೋತೀಯ ಅಂಜು? ನಾವು ಮತ್ತೆ ಬರ್ತೀವಲ್ಲ, ನಾವು ಮತ್ತೆ ಬಂದಾಗ ಒಂದು ವಾರ ನಿನ್ನ ಜೊತೆಗೆ ಇರ್ತೀವಿ, ಆಯ್ತಾ? ಅಂಜು, ನಿನಗೆ ಬೇಜಾರಾದಾಗೆಲ್ಲ ನಮ್ಮ ಮನೆಗೆ ಬಾ, ಓಕೆನಾ? ಹಾಗೆ ನಿನ್ನ ಸ್ಟಡೀಸ್ ಕಡೆನೂ ಸ್ವಲ್ಪ ಗಮನ ಕೊಡು. ಒಬ್ಳೇ ಇದ್ದೀನಿ ಅಂತ ಬೇಜಾರು ಮಾಡಿಕೊಂಡು ಓದ್ದೆ ಹಾಗೆ ಕುತ್ಕೊಂಡ್ಬಿಡ್ಬೇಡ. ಸರಿ ಅಕ್ಕ. ನಾವೇನು ಹೋಗಿ ಬರ್ತೀವಿ. ಮಕ್ಕಳ, ಒಂದು ನಿಮಿಷ ಬಂದೆ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಹೋದ್ಮೇಲೆ ಒಂದು ಫೋನ್ ಮಾಡಿ, ಆಯ್ತಾ? ಆಯ್ತಮ್ಮ, ಮಾಡ್ತೀವಿ. ನಿಂದಿಗೆ ಸರಿಮ್ಮ, ಹೋಗಿ ಬರ್ತೀವಪ್ಪ. ಬಾಯ್ ಅಂಜು, ಹುಷಾರು.
ಓ ಅಮ್ಮ ಬಂದ್ರಾ? ಸಂಕ್ರಾಂತಿ ಹಬ್ಬ ಹೇಗಾಯ್ತು? ಚಿಕ್ಕತ್ತೆ ಚಿಕ್ಕ ಮಾವ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಅಮ್ಮ ಯಾಕೋ ಅಪ್ಸೆಟ್ ಆಗಿದ್ದಾರಲ್ಲ, ಏನಾಯ್ತು? ಅಮ್ಮು, ಅತ್ತೆ ಯಾಕೆ ಒಂಥರ ಇದ್ರು? ನಾನು ಕಾರಲ್ಲಿ ಮಾತಾಡ್ಸಿದ್ರು ಮಾತಾಡಲೇ ಇಲ್ಲ. ನಾವು ಕುಸುಮಕ್ಕನ ಮನೆಗೆ ಹೋಗೋವರೆಗೂ ಚೆನ್ನಾಗೇ ಇದ್ರು, ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ಕೋಪ ಮಾತಿನಲ್ಲಿ ಬಂದಿದ್ರೆ ತಣ್ಣಗಾಗ್ಬಿಡ್ತಿದ್ನೋ ಏನೋ. ಕಾಲ ಕೆಳಗಡೆ ಇರಬೇಕಾದವನು ಕೈ ಎತ್ಬಿಟ್ಟೆ, ತಪ್ಪು ಮಾಡಿಬಿಟ್ಟೆ ಮಂಜು. ಇನ್ನೂ ನಾನು ಸುಮ್ಮನೆ ಇದ್ರೆ ನನಗೆ ಅವಮಾನ. ನಾನಿಗೇನು ಅಂತ ತೋರಿಸ್ತೇನೆ. ಅಮ್ಮು, ಆರ್ತಿ, ಹೇಗಾಯ್ತು ಹಬ್ಬ ಎಲ್ಲ? ಹೊರಗಡೆ ಹೋಗಿ ಮಾತಾಡೋಣ ಬನ್ನಿ. ಯಾಕೆ ಇಲ್ಲೇ ಮಾತಾಡಿದ್ರೆ ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತನಾ? ಅಷ್ಟೊಂದು ಮರ್ಯಾದೆ ಇದ್ರೆ ನಿಮ್ಮ ಸ್ವಂತಕ್ಕೆ ಅಂತ ಒಂದು ಡೈನಿಂಗ್ ಟೇಬಲ್ ತಂದಿಟ್ಕೊಳ್ಳಿ. ಕಂಡೋರ್ ವಸ್ತು ಇಟ್ಕೊಂಡು ಶೋಕಿ ಮಾಡಬೇಡಿ. ಇವತ್ತು ನಮ್ಮನೇಲಾದ ಹಬ್ಬ. ಅದಕ್ಕೆ ತಗೊಳ್ಳಿ, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಅದಕ್ಕೆ. ಆದ್ರೆ ಅಮ್ಮ ಯಾಕೆ ಒಂಥರ ಇದ್ದಾರೆ? ಹೌದಾ? ಏನೋ ಗೊತ್ತಿಲ್ಲ ಅದಕ್ಕೆ. ಅತ್ತೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಕೇಳಬೇಕು. ಬನ್ನಿ. ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಇದು ನಮ್ಮನೆ. ಏನಿಲ್ಲ ಅಗ್ರಜ, ಈ ಕಿಡ್ನಾಪರ್ಸು ಅಲ್ಲಿಟ್ಟಿದ್ರಲ್ಲ ಆ ಶಾಕಲ್ಲಿದ್ದಾರೆ. ನಾವೇ ಇವರಿಗೆ ಧೈರ್ಯ ತುಂಬಬೇಕು. ನಿಜ ವಿಕ್ರಾಂತ್, ಇವ್ರನ್ನ ನೋಡಿದ್ರೆ ಒಂದು ಇರುವೆ ಕೂಡ ತೊಂದರೆ ಕೊಡೋಲ್ಲ ಅಂತ ಅನ್ಸುತ್ತೆ. ಇಂಥವ್ರ ಕಿಡ್ನಾಪ್ ಮಾಡಿದಾರಲ್ಲ ಬ್ಲಡಿ ರಾಸ್ಕಲ್ಸ್. ಎನಿವೇಸ್, I'll deal with them. ಅಮ್ಮ, ನೀವು ಧೈರ್ಯವಾಗಿ ಒಳಗಡೆ ಬನ್ನಿ. ನಿಮ್ಮ ಜೊತೆ ನಾನಿದ್ದೀನಿ. ಯಾಕಮ್ಮ, ಏನಾಯ್ತು? ಅಮ್ಮ ನಿಂತ್ಕೊಳ್ಳಿ. ಏನಾಯ್ತಮ್ಮ? ಹೆದರ್ಕೊಳ್ಬೇಡಿ, ಇದು ನಮ್ಮನೇನೆ. ಇಲ್ಲಿ ನಾವೇ ಇರೋದು, ಬೇರೆ ಯಾರು ಇಲ್ಲ. ಇಲ್ಲ ಇಲ್ಲ, ನಾನು ಬರಲ್ಲ. ನಾನು ಊರಿಗೆ ಹೋಗ್ತೀನಿ. ನನಗೆ ಊರಿಗೆ ಕಳಿಸ್ಬಿಡಿ. ಊರ್ಗ? ಊರಲ್ಲಿ ಯಾರೂ ಇಲ್ಲ ಅಂತ ತಾನೇ ನೀವು ಇಲ್ಲಿಗೆ ಬಂದಿತ್ತು? ಮತ್ತೆ ಊರಿಗೆ ಹೋಗಿ ಏನು ಮಾಡ್ತೀರಮ್ಮ? ಇಲ್ಲ, ನಾನು ಊರಿಗೆ ಹೋಗ್ತೀನಿ. ಅಮ್ಮ, ಚಿಕ್ಕ ವಯಸ್ಸಲ್ಲಿ ನಿಮ್ಮ ಮಗ ಕೂಡ ನಂತರನೇ ಇದ್ದ ಅಂತ ಹೇಳಿದ್ರಲ್ಲ, ನನ್ನನ್ನು ನಿಮ್ಮ ಮಗ ಅಂತಾನೆ ಅಂದ್ಕೊಳ್ಳಿ. ಈಗ ನೀವು ಇಲ್ಲಿಗೆ ಬಂದಿರೋದು ನಿಮ್ಮ ಮಗನ ಮನೆಗೆ ಅಂತಾನೆ ಅಂದ್ಕೊಳ್ಳಿ. ಇಲ್ಲಿ ನೀವು ತುಂಬಾನೇ ಸೇಫ್ ಆಗಿರ್ತೀರಮ್ಮ. ಇನ್ನು ಯಾವತ್ತೂ ನಿಮಗೆ ತೊಂದರೆ ಆಗಿರೋ ರೀತಿ ನಾನು ನೋಡ್ಕೊಳ್ತೀನಿ. ಬನ್ನಿ ಒಳಗಡೆ. ವಿಕ್ರಾಂತ್,
ಅಮ್ಮ ಕಿಡ್ನಾಪ್ ಆಗಿರೋ ವಿಚಾರ ಆಗಲಿ, ನಾವು ಹೋಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾಗಲಿ ಮನೆಯವ್ರ ವಿಚಾರ ಗೊತ್ತಾಗಬೇಡ. ಸರಿ ಅಗ್ರಜ್. ಅಮ್ಮ ಅಮ್ಮ ಮಾ ಮಾ ಏನಾಯ್ತು ವೇದಾಂತ್? ಯಾಕಿಷ್ಟು ಜೋರಾಗಿ ಹೋಗ್ತಿದ್ಯಾ? ಇವತ್ತು ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸ್ ವೇದಾಂತ್? ನೀವೇ ನೋಡಿ ಮಾ. ವಿಕ್ರಾಂತ್, ಇವರು ಅಮ್ಮನೆ. ಅಂದ್ರೆ ವೈದೇಹಿ ಎಲ್ಲನೂ ಹೇಳ್ಬಿಟ್ಲ. ಅದೇ ನಿಜ ಆದ್ರೆ ಈಗಲೂ ಇವ್ರು ಯಾಕೆ ನನ್ನ ಮುಂದೆ ಮೊದಲಿನ ಥರನೇ ಇದ್ದಾರೆ? ಏನು ನಡ್ತಿರ್ಬೋದು? ಅಮ್ಮ, ಇವ್ರು ಆಫೀಸಿಗೆ ಕೆಲಸಕ್ಕೆ ಸೇರ್ಕೊಂಡ್ರು ಅಂತ ಹೇಳಿದಲ್ಲ, ಅದು ಇವರೇ. ಅಲ್ಲಿಗೆ ವೈದೇಹಿ ಇವ್ರಿಗೆ ಏನೂ ಹೇಳಿಲ್ಲ. ಯಾಕಮ್ಮ, ಅರ್ಥ ಆಗ್ಲಿಲ್ವಾ? ಈಗಲೂ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ವೇದಾಂತ್, ನೀನು ಅವತ್ತು ಹೇಳಿದ್ದನ್ನ ನೆನಪು ಮಾಡ್ಕೋತಿದ್ದೆ. ಅಮ್ಮ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಇವ್ರು ಕೂಡ ನಮ್ಮೂರವ್ರೆ. ಓ ಹೌದಾ? ಅಷ್ಟೇ ಅಲ್ಲಮ್ಮ, ಇವ್ರ ಹೆಸರು ಕೂಡ ಅಜ್ಜಿ ಹೆಸರೇ, ವೈಜಯಂತಿ. ನಿಜವಾದ ಹೆಸರನ್ನು ಇವಳಿನ್ನೂ ಬಾಯಿ ಬಿಟ್ಟಿಲ್ವಾ? ಅಮ್ಮ, ಇವರು ಬೆಂಗಳೂರಿಗೆ ಅವ್ರ ನೆಂಟರನ್ನ ಹುಡ್ಕೊಂಬಂದಿದ್ರಂತೆ. ಬಟ್ ಅವ್ರಿಗೆ ಅವ್ರ ನೆಂಟರು ಸಿಕ್ಲಿಲ್ಲ. ಬೇಜಾರು ಮಾಡಿಕೊಂಡು ಒಂದ್ ಕಡೆ ನಿಂತ್ಕೊಂಡಿದ್ರಂತೆ. ಆಗ ವಿಕ್ರಾಂತ್ ಹೋಗಿ ನಮ್ಮ ಕಂಪನಿಗೆ ಕರ್ಕೊಂಡ್ಬಂದ. ಓ ಹಾಗ? ಅದು ಅಲ್ಲದೆ ಯಾಕೋ ಗೊತ್ತಿಲ್ಲಮ್ಮ, ಇವರು ತುಂಬಾ ಬೇಕಾದವರು, ನಮ್ಮವರು, ಸಂಬಂಧಿಕರು ಅನ್ಸ್ಬಿಟ್ರು. ಅದಕ್ಕೆ ನಾನೇ ಆಫೀಸಲ್ಲಿ ಇರಲಿ ಅಂತ ಹೇಳಿದೆ.
ಈಗ ಇವರು ಆಫೀಸಲ್ಲಿ ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದ್ದಾರೆ, ಎಲ್ರಿಗೂ ಅಮ್ಮ ಆಗ್ಬಿಟ್ಟಿದ್ದಾರೆ. ಹೌದು, ಇವ್ರನ್ನ ಅಮ್ಮ ಅಂತ ಕರಿತಿದ್ರೆ ನಮಗೂ ಇವ್ರಿಗೂ ಎಷ್ಟೋ ಜನ್ಮದ ಸಂಬಂಧ ಇದೆ ಅಂತ ಅನ್ಸುತ್ತೆ. ಹೌ ಸ್ಟ್ರೇಂಜ್ ಅಲ್ವಾ ಅಗ್ರಜ? ವೆರಿ ಟ್ರೂ. ಅದಕ್ಕೆ ಇನ್ನು ಮುಂದೆ ಅವ್ರು ಇಲ್ಲೇ ಇರಲಿ ಅಂತ ಮನೆಗೆ ಕರ್ಕೊಂಡ್ಬಂದಿದ್ದೀವಿ. ಏನು ನಮ್ಮನೆಗ? ಹೌದಮ್ಮ, ಇವ್ರಿಗೆ ಇವ್ರ ಕಡೆಯವರು ಅಂತ ಯಾರೂ ಇರಲಿಲ್ಲ, ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಬಂದೆ. ಆ್ಯಂಡ್ ಮೋರೋವರ್, ಅಜ್ಜಿನ ನೋಡ್ಕೊಳ್ಳೋದಕ್ಕೆ ಒಬ್ಬರ ಅವಶ್ಯಕತೆ ಈಗ ಖಂಡಿತವಾಗ್ಲೂ ಇದೆ. ಅಜ್ಜಿನ ನೋಡ್ಕೊಳ್ತಾರೆ, ಇವ್ರಿಗೊಂದು ಆಶ್ರಯ ಸಿಕ್ಕಿದಾಗ